ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹರಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ಹೊಸದನ್ನು ನೋಡ್ತಾರೆ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದ ಬಸವಪ್ರಿಯ ನಾಗರಾಜುರವರು ಕಾರ್ಯಕ್ರಮ ಆಯೋಜಕದಲ್ಲಿ 100 ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತೆರಳಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರು. ಈ ಕಾರ್ಯಕ್ರಮ 100ನೇ ಮಹಾಮನೆ ಕಾರ್ಯಕ್ರಮ ಬೆಂಗಳೂರು ನಾಗರಬಾವಿ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರು ಹಾಗೂ ಮತ್ತು ಗೌರವಾಧ್ಯಕ್ಷರಾದಂತಹ ಚನ್ನಬಸವರ ಕುಟುಂಬ ಮನೆಯಲ್ಲಿ ನಿವಾಸದಲ್ಲಿ 100ನೇ ಮಹಾಮನೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮತ್ತು ಮೊದಲನೇ ಕಾರ್ಯಕ್ರಮ ಗುರುಪೂರ್ಣಿಮೆ ದಿನ ಅವರ ಮನೆಯಲ್ಲೇ ನಡೆದಂತಹ ಕಾರ್ಯಕ್ರಮ. ಈಗ 100ನೇ ಮಹಾಮನೆ ಕಾರ್ಯಕ್ರಮ ಕೂಡ ಅವರ ಮನೆಯಲ್ಲಿ ನಡೆಯಿತು. ಇದಲ್ಲದೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಮತ್ತು ಚಿಕ್ಕಮಗಳೂರು, ಉಡುಪಿ ಮತ್ತು ಇನ್ನಿತರ ಉತ್ತರ ಕರ್ನಾಟಕ ಜಿಲ್ಲೆಗಳು ಸೇರಿದಂತೆ ಅನೇಕ ಕಡೆ ಅವರು ಈ ಮಹಾಮನೆ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಬಸವಪ್ರಿಯ ನಾಗರಾಜವರು ಮತ್ತು ಗೌರವಾಧ್ಯಕ್ಷರಾದ ಚನ್ನಬಸವಣ್ಣವರು ಈ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ. ಅವರಿಗೆ ಸಾಥ್ ಕೊಟ್ಟಿದ್ದಂತಹ ಗವಿ ಮಠದ ಶ್ರೀಗಳಂತ ಕೇರ್ಪೇಟೆ ತಾಲೂಕು ಕಾಪನಹಳ್ಳಿ ಶ್ರೀ ಚನ್ನವೀರ ಮಹಾಸ್ವಾಮೀಜಿಗಳು ಕೂಡ ಅವರಿಗೆ ಆಶೀರ್ವಚನ ಮಾಡಿದ್ದಾರೆ ಮತ್ತು ಸಹಕಾರ ನೀಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಯಿತು. 100ನೇ ಮಹಾಮನೆ ಕಾರ್ಯಕ್ರಮದಲ್ಲಿ ದಾಖಲೆ ಬರೆಯಲಾಗಿದೆ. ಹಾಗಾಗಿ ದಂಡೆತ್ತಿ ಒಂದು ಗಲಭೆಯಾಗುವಂಥ ಸಂದರ್ಭಗಳಲ್ಲಿ ಅವರು ಹೊರಟು ಪಾದಯಾತ್ರೆ ಮಾಡ್ತಾ ಮನೆ ಮನೆಗೆ ತೆರಳಿ ಜ್ಞಾನವನ್ನು ತುಂಬಿದರು. ಮಹಾಮನೆ ಕಾರ್ಯಕ್ರಮ ಅದು ಹಾಗೆ ಉಳಿಬಾರದು ಅಂತೇಳಿ ನಮ್ಮ ನಾಗರಾಜ್ ಅವರು ಕೂಡ ಬಹಳ ಅಚ್ಚುಕಟ್ಟಾಗಿ ಮನೆ ಮನೆಗೆ ತೆರಳಿ ತಮ್ಮ ಕೆಲಸ ಒತ್ತಡಗಳನ್ನು ಬಿಟ್ಟು ಮತ್ತು ನಮ್ಮ ಚನ್ನಬಸಪ್ಪನ ಮನೆಗೂ ಬಂದು ಬೆಂಗಳೂರು ಮಾಡಬೇಕು ಅಂತೇಳಿ ಹೇಳಿದ್ರು. ಒಂದು ವಾರದಲ್ಲಿ ಫೋನ್ ಮಾಡಿ ಆಯ್ತಪ್ಪ ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಈ ಕುಟುಂಬ ಪರಿಹಾರವನ್ನು ಬಹಳ ಸಂಸ್ಕಾರವಾಗಿ ಈ ಬಸವಣ್ಣ ಪರಂಪರೆಯನ್ನು ಮತ್ತು ಶರಣರನ್ನು ಯಾವ ರೀತಿ ವಿಶ್ವಾಸವಾಗಿ ಕಾಣಬೇಕು ಅಂತೇಳಿ ಬಹಳ ಅಚ್ಚುಕಟ್ಟಾಗಿ ಕೆಲವು ಕಡೆ ಹೋಗ್ತೀವಿ ನಾವು ನಮಸ್ಕಾರನೇ ಮಾಡಲ್ಲ. ಒಂದು ಆ ಸಂಸ್ಕಾರನೇ, ಯಾಕಂದ್ರೆ ಸಂಸ್ಕಾರ ಕಲ್ತಿಲ್ಲ, ಯಾಕಂದ್ರೆ ಅದು ಎಲ್ರಿಗೂ ಬರಲ್ಲ. ಈಗ ನಮ್ಮ ಚನ್ನಬಸಪ್ಪನವ್ರು ನೋಡಿ ಭಾಳ ಖುಷಿ ಆಯ್ತು ನಮಗೆ, ಏನೋ ಒಂದು ಆನಂದ. ಯಾಕಂದ್ರೆ ಆ ಸಂಸ್ಕಾರ ಉಳಿಬೇಕು. ಪರಂಪರೆ ಅಂದರೆ ಇವತ್ತು ಇವ್ರು ಮಾಡಿದರೆ ಮೊಮ್ಮಕ್ಕಳು ಕಲಿತಾರೆ, ಮಕ್ಕಳು ಕಲಿತಾರೆ, ಮೊಮ್ಮಕ್ಕಳು ಕಲಿತಾರೆ. ಪರಂಪರೆಯನ್ನು ಉಳಿತಾ ಹೋದರೆ ಎಲ್ಲರಿಗೂ. ಮತ್ತು ವಚನಗಳು ಕೂಡ ಕೆಲವು ಮಕ್ಕಳಿಗೆ ಕಲಿಸ್ಬೇಕು ವಚನಗಳನ್ನು. ಆ ವಚನ ಕಲಿದ್ರಿಂದ ಏನಾಗುತ್ತೆ ಅಂದರೆ ಒಂದೊಂದು ಜ್ಞಾನೋದಯ ನಮಗೆ ವರ್ಕ್ ಆಗುತ್ತೆ. ಒಂದು ಎರಡನೇದು ಇಷ್ಟಲಿಂಗ ಪೂಜೆಯನ್ನು ಹಿಂದೆ ಮಾದಿಗ ಹರಳೆಯ, ಅಂಬಿಗಾರ ಚೌಡಯ್ಯ ಎಲ್ಲರೂ ಎಲ್ಲ ಜಾತಿ ವರ್ಗದವರು ಲಿಂಗವನ್ನು ಧರಿಸಿ ಇಷ್ಟಲಿಂಗ ಅಂದರೆ ಆ ಕ್ರಮವನ್ನು ಕೈಗೊಂಡು ಅದರ ಕ್ರಮಬದ್ಧತೆಗಳನ್ನು ಪಾಲನೆ ಮಾಡಬೇಕು. ಹಾಗಾಗಿ ಅವತ್ತಿನ ಕಾಲದಲ್ಲಿ ಬಸವಣ್ಣನವರು ಒಮ್ಮತದಲ್ಲಿ ಎಲ್ಲರನ್ನೂ ಕೂಡ ಸಮಾನತೆಯನ್ನು ಮತ್ತು ಹೆಣ್ಮಕ್ಳನ್ನು ಕೂಡ ಒಂದು ಹಕ್ಕು ಕೊಟ್ಟಂಥ ಒಂದು ಸಮಾನತೆ, ಎಲ್ಲ ನಮ್ಮಂತೆ ಅವರು ಕೂಡ ಒಂದು ಬದುಕಿ ಬಾಳಬೇಕು ಅಂತ ಇವತ್ತು ಕೂಡ ಮಹಿಳಾ ಸಮಾಜಗಳು ಎಷ್ಟು ಇದಾಗಿದೆ. ಯಾಕಂದ್ರೆ ಅವತ್ತು ಹಾಕಿಕೊಟ್ಟಂಥ ಮಾರ್ಗದರ್ಶನ ಇವತ್ತು ಎಲ್ಲರಿಗೂ ಮಾದರಿಯಾಗಿದೆ. ಹಾಗಾಗಿ ಅಂಥ ಬಸವಾದಿ ಪ್ರಮುಖರನ್ನ ಮತ್ತು ಇನ್ನೂ ಅನೇಕ ಮಹಾತ್ಮರಿದ್ದಾರೆ, ಆ ಮಹಾತ್ಮರನ್ನ ಹಾಕಿಕೊಟ್ಟಂಥ ಚೌಕಟಿಯಲ್ಲಿ ಹೋಗ್ತಾ ಇದ್ದೀವಿ. ಈ ರೀತಿ ನಾವು ಸಂಸ್ಕಾರವನ್ನು ಕಲಿಸ್ತಾ ಹೋದರೆ ಯಾವುದೂ ಲೋಪದೋಷ ಆಗಲ್ಲ, ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ. ಯಾವಾಗ ನಮ್ಮ ಸಂಸ್ಕಾರ ಇಲ್ಲ ಅಂದರೆ ಗುರುಗಳಿಗೆ ವಿನಯಗಳನ್ನು, ವಿದ್ಯಾ ಬಂತು ವಿನಯ ಹೋಯ್ತು. ನಮ್ಮ ಸ್ವತಂತ್ರ ಒಂದು ವಚನ ಬರೀತಾರೆ, ಸರಳ ಬರೀತಾರೆ, ದೊಡ್ಡದಾಗಿದೆ, ನಮ್ಮ ಶಾರ್ಟ್ಕಟ್ ಅಲ್ಲಿ 2 ಅಕ್ಷರದಲ್ಲಿ ಹೇಳ್ತೀವಿ. ವಿದ್ಯಾ ಬಂತು ವಿನಯ ಅಂದರೆ ಅತಿ ವಿದ್ಯಾ ಬಂತಂದರೆ ನಾನು ಕಲ್ತೀನಿ ಅನ್ನೋ ಒಂದು ಅಹಂಭಾವ, ನಾನು ಕಲ್ತಿದ್ದೀನಿ ಅನ್ನೋ ಒಂದು ಅಹಂಭಾವ. ವಿದ್ಯಾ ಬಂತು ವಿನಯ ಹೋಯ್ತು, ಬುದ್ಧಿ ಬಂತು ಶ್ರದ್ಧಾ ಹೋಯ್ತು. ಅತಿ ಬುದ್ಧಿ ಬಂದ್ಬಿಟ್ರೆ ನಾನೇ ಎಲ್ಲ ತಿಳ್ಕೊಂಡಿದ್ದೀನಿ ಅನ್ನೋ ಮಾತುಗಳನ್ನು ಆ ಸ್ವತಂತ್ರ ಸಿದ್ಧಲಿಂಗ ವಚನದಲ್ಲಿ ಬರ್ತವೆ. ಆಮೇಲೆ ಅಹಂಕಾರ ಬಂದೊಡೆ ಸ್ವತಂತ್ರ ಸಿದ್ಧಲಿಂಗ ಎದ್ದು ಹೋದ. ಅಂದರೆ ನಮ್ಮಲ್ಲಿ ಅಹಂಕಾರ ಬಂತು ಅಂದರೆ ನಾವು ಅಧಿಕಾರ ಇರ್ಬೋದು, ಯಾವುದೇ ಒಂದು ಉದ್ಯೋಗದಲ್ಲಿ ಇರ್ಬೋದು, ನಮ್ಮಲ್ಲಿ ಅಹಂಕಾರ ಬಂತು ಅಂದರೆ ಆತ್ಮ ಪರಮಾತ್ಮ ಎದ್ದು ಹೋಗ್ಬಿಡ್ತಾನೆ. ಎದ್ದು ಹೋದಾಗ ನಮಗೆ ಜನ ಚೀಮಾರಿ ಮಾಡ್ತಾರೆ. ಅದಕ್ಕೆ ಆ ಪರಮಾತ್ಮನ ಎದ್ದು ಹೋದ ತಕ್ಷಣ ನಮಗೆ ಎಲ್ಲವೂ ಕೂಡ ಅದರ ಪ್ರತಿಫಲ ನಾವು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಶಾಂತ ರೀತಿಯಾಗಿ ಜ್ಞಾನೋದಯನ್ನು ಬಳಸಬೇಕು. ಮತ್ತು ಬಸವಣ್ಣನ ವಚನಗಳು ಅನೇಕ ಶರಣರು ವಚನಗಳು, ಆ ವಚನಗಳನ್ನು ಮಕ್ಕಳಿಗೆ ಉಣಬಡಿಸಬೇಕು. ಇವತ್ತು ನಾವೇನೋ ಒಂದು ಇದು ಕಾರ್ಯಕ್ರಮ ಮಾಡಬೇಕು. ಇಂಥ ಸಣ್ಣ ಕಾರ್ಯಕ್ರಮ ನೋಡಿ, ಇವತ್ತು ಇಲ್ಲೊಂದು ಸಣ್ಣ ಒಂದು ಬೆಂಗಳೂರಿಗೆ ಮಹಾನಗರ ಪಾಲಿಕೆ ಒಳಗಡೆ ಇಂಥ ಒಂದು ಮಾಡ್ತಾ ಇದ್ದೀವಿ ಮಹಾಮನೆ ಕಾರ್ಯಕ್ರಮ. ಪ್ರತಿ ಹಳ್ಳಿಯಲ್ಲಿ ಕೂಡ ಮತ್ತು ತಾಲೂಕಲ್ಲಿ, ಜಿಲ್ಲೆಗಳಲ್ಲಿ, ಮನೆಗಳಲ್ಲಿ ಕೂಡ ವಚನಗಳನ್ನು ಅವರಿಗೆ ಉಣಬಡಿಸಿದರೆ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ. ಯಾಕಂದರೆ ದೇಶ ಸುರಕ್ಷಿತ ಅಂದರೆ ಮೊದಲು ಸಂಸ್ಕಾರ ಬರಬೇಕು. ಹಾಗಾಗಿ ಎಲ್ಲರಿಗೂ ಕೂಡ ಆ ಜ್ಞಾನೋದಯ ಬಸವಾದಿ ಪ್ರಮುಖರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ, ಮಹಾಮನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ, ಯಾಕಂದ್ರೆ ಸಮಯ ಅಪಾಯ ಇರೋದ್ರಿಂದ ಎಲ್ಲರನ್ನೂ ಹೇಳೋಕ್ಕಾಗಲ್ಲ, ಮಾಧ್ಯಮದವರು ಕೂಡ, ಪೇಪರ್ಗಳು ಮತ್ತು ಮಹಾಮನೆ ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿ
ನಮ್ಮ ಮನೆಗೆ ಬನ್ನಿ ಅಂತೇಳಿ ನಮ್ಮ ಚನ್ನಬಸಪ್ಪನವರು ಕೂಡ ಆನಂದವಾಗಿ ನಾಗರಾಜಪ್ಪ ಹೇಳಿದ್ರು. ನಾಗರಾಜಪ್ಪ ನಮ್ಮನ್ನು ಕರೆಸಿ ಕೇರ್ಪಟ್ಟೆ ತಾಲೂಕು ಮಂಡ್ಯ ಜಿಲ್ಲಾ ಕಾಪುನಲ್ಲಿ ಗವಿಮಠದಿಂದ ನಾವಿಲ್ಲಿ ನಮಗೂ ಅವ್ರಿಗೂ ಅಭಿನವ ಬಾಂಧವ್ಯ ಇವತ್ತು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅವ್ರ ಮನೆಗೆ ಕಳಿಸಿಕೊಟ್ಟಿದ್ದಾರೆ. ಆ ಕುಟುಂಬಕ್ಕೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಶುಭ ಉಂಟಾಗಲಿ. ಪೂಜ್ಯ ಸ್ವಾಮಿ ದೇವರಾದ ಚನ್ನವೀರ ಸ್ವಾಮಿಯವರಿಗೆ ನನ್ನ ವಂದನೆಗಳು ಹಾಗೂ ನಮ್ಮ ಹಿರಿಯ ಗಣ್ಯರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಅವರ ದಂಪತಿಗಳಿಗೆ ನನ್ನ ವಂದನೆಗಳು. ಇಲ್ಲಿ ಬಂದಿರುವಂತಹ ನಮ್ಮ ಕುಟುಂಬ ವರ್ಗ ಹಾಗೂ ನಮ್ಮ ಸ್ನೇಹಿತ ವರ್ಗದವರಿಗೆ ನನ್ನ ಆತ್ಮೀಯ ವಂದನೆಗಳು. ನೋಡಿ, ನಾವು ನಮ್ಮ ಧರ್ಮ ಅತಿ ಶ್ರೇಷ್ಠವಾದ ಧರ್ಮ. ವೀರಶೈವ ಲಿಂಗಾಯತ ಅಂತಂದ್ರೆ ಅದರಂತ ಶ್ರೇಷ್ಠವಾದ ಧರ್ಮ ಕರ್ನಾಟಕದಲ್ಲಿ ಯಾವ ಬೇರೆ ಒಂದು ಪಕ್ಷವೂ ಇಲ್ಲ. ಆದರೆ ನಮ್ಮಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನೊಬ್ರು ಏನೋ ಈಗ ಮಾತಾಡಿದ್ರೆ ಅವರೇನೋ ತಪ್ಪು ತಿಳ್ಕೊತಾರೆ, ನಾವೇನೋ ತಪ್ಪು ಮಾತಾಡ್ಬಿಡ್ತೀವಿ ಅನ್ನುವಂತ ಭಯ. ಆ ಭಯ ಇಟ್ಕೋಬಾರದು. ಯಾತಕ್ಕೆ ಅಂತಂದ್ರೆ ನಮ್ಮ ಧರ್ಮದ ಬಗ್ಗೆ ನಾವು ಮಾತಾಡುವುದು. ನಾವು ಮುಂದೆ ಈಗ ನಮ್ಮ ಧರ್ಮ ನಶಿಸಿ ಹೋಗಬಾರದು, ಇನ್ನು ಮುಂದೆ ಅತಿಯಾಗಿ ಬೆಳಿಬೇಕು. ಆ ಸಂಸ್ಕೃತಿಯನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾ ಪ್ರತಿದಿನ ನಮ್ಮ ಶ್ರೀಮತಿಯವರು ಏನ್ ಮಾಡ್ತಾರೆ ಅಂತಂದ್ರೆ, ನನ್ನ ಮೊಮ್ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರ ಕರ್ತವ್ಯ ಏನು ಅಂತಂದ್ರೆ ಅವ್ರ ಹಣೆಗೆ ವಿಭೂತಿ ಇಡುವುದು. ಇದೇ ಅವಾಗ ಇದು ಅವ್ರು ಓದೋದಕ್ಕೆ ಗಿಫ್ಟ್ ಕೊಡ್ತಾರೆ ಕಣೋ ಹಾಕ್ಸ್ಕೊಳ್ಳೋ ಅಂತಂದ್ರೆ ಸಾಕು, ಹುಡುಗರು ಓಡ್ ಬಂದು ಗಿಫ್ಟ್ ಹಾಕ್ಬಿಟ್ಟು ಅಡ್ಬಿದ್ಬಿಟ್ಟು ಓಡಾಗ್ಬಿಡ್ತಾರೆ. ಅದೇನೋ ಅವ್ರ ದೃಷ್ಟಿಗೆ ಅಲ್ಲಿ ಯಾವ್ದೋ ಒಂದು ಬರ್ತ್ಡೇ ಆಗಿರ್ತದೆ, ಒಂದು ಗಿಫ್ಟ್ ಕೊಟ್ಬಿಡ್ತಾರೆ. ಅದರಿಂದ ಗಿಫ್ಟ್ ಇಟ್ಕೊಂಡು ಬಂದು ಅಜ್ಜಿ ಗಿಫ್ಟ್ ಕೊಟ್ರು ಅಂತ ಹೇಳ್ತಾರೆ. ಅದೇ ತರ ಯಾವುದೇ ಅಲ್ಲಿ ನಮ್ಮ ಧರ್ಮದ ಬಗ್ಗೆ ನಾವು ಅತಿಯಾಗಿ ಪ್ರೀತಿ, ವಿಶ್ವಾಸ, ನಂಬಿಕೆ ಇವನ್ನು ಇಟ್ಕೋಬೇಕು. ನಾವು ಈಗ ಮೊದಲನೇ ದಿವಸ ಒಂದನೇ ನನ್ನ ಮನೆಯಲ್ಲಿ ಮನೆ ಕಾರ್ಯಕ್ರಮಕ್ಕೆ ಒಂದನೇ ಕಾರ್ಯಕ್ರಮ ನಡೆದದ್ದು ನಮ್ಮ ಮನೆಯಲ್ಲಿ. ಗುರು ಪೂರ್ಣಿಮಾ ಕಾರ್ಯ ನಡೆದದ್ದು. ನಮ್ಮ ಶ್ರೀಯುತರಾದ ನಾಗರಾಜ ಸ್ವಾಮಿ ಅವರು ಬಂದು ಕೇಳ್ಕೊಂಡ್ರು, ನಿಮ್ಮ ಮನೇಲಿ ನಾವು ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಎನ್ಕರೇಜ್ ಆಗಿ ನಮ್ಮ ಶಿವಕುಮಾರ್ ಸ್ವಾಮಿ ಅವರು ಸಪೋರ್ಟ್ ಮಾಡಿದ್ರು. ಅವತ್ತು ಹಣ ಮಾಡಿಸೋಣ ಕಣ ಇದು ಮಾಡಿ ಅಂತಂದ್ರು. ಆ ಒಂದನೇ ಕಾರ್ಯಕ್ರಮ ಅನ್ನೋವನ್ನು ನಮ್ಮ ಮನೆಯಲ್ಲೇ ಮಾಡಿಸಿ ಅದೇ ನಾಗರಾಜ ಸ್ವಾಮಿ ಅವರು ಅಂದ್ರು, 100ನೇ ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿ ನಾನು ಒಂದು ಸ್ವಲ್ಪ ಅದ್ದೂರಿ ಮಾಡಬೇಕು ಅಂತ ನನ್ನ ಆಸೆ ಇದೆ ಅಂದ್ರು. ಸ್ವಾಮಿ, ನಿಮ್ಮ ಆಸೆ ಅಲ್ಲ, ನನ್ನ ಆಸೆನೂ ಅದೇ ಇದೆ. ಆದ್ರಿಂದ ನಾನು 100ನೇ ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲೇ ಇಟ್ಕೊಳ್ತೀನಿ. ಅದಕ್ಕೆ ನಮ್ಮ ಪೂಜ್ಯ ಸ್ವಾಮಿಗಳಾದಂತ ಮೊದಲೇ ಒಂದ್ಸಾರಿ ಇನ್ವೈಟ್ ಮಾಡಿದ್ದು, ಅನಿವಾರ್ಯ ಕಾರಣದಿಂದಾಗಿ ಸ್ವಾಮಿಗಳು ಬರೋಕ್ಕಾಗದೇನೆ ಅವರ ಮರಿಗಳು ಕಳಿಸಿದ್ರು. ಆದ್ರೆ ಇವತ್ತು ನಾನು ಅದಕ್ಕೆ ನಾಗರಾಜ ಸ್ವಾಮಿಗಳು ಹೇಳಿದೆ, ಸ್ವಾಮಿಯವ್ರು ಬಂದ್ರೆ ಮಾತ್ರ ನಾವು ಮಾಡೋದಿಲ್ಲ ಅಂತ ಹೇಳಿದೆ. ಆದ್ರೆ ಸ್ವಾಮಿಯವರ ಫೋನ್ ಮಾಡಿ ಹೇಳಿದ್ರು, ನಾವೇ ಬರ್ತಾ ಇದ್ದೀವಿ, ನೀವೇನು ಇದು ಮಾಡಬೇಡಿ ಅಂತ ಹೇಳಿ. ಏನೋ ಹೊರಟ ಮೇಲೆ ಒಂದು 10 ನಿಮಿಷ 15 ನಿಮಿಷ ಲೇಟ್ ಆಯ್ತದೆ, ಅದನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರು ಹಾಗೂ ಶ್ರೀಮತಿಯವರು, ನಮ್ಮ ಸ್ವಾಮೀಜಿಯವರಿಗೆ ಎಲ್ಲ ಹಾಗೂ ಇಲ್ಲಿ ನೆರೆದಿರುವಂತ ನನ್ನ ಬಂಧು ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಬಸವ ಧರ್ಮ ಕೇಂದ್ರ ಬೆಂಗಳೂರು ಟ್ರಸ್ಟ್ ನಾಗರಬಾವಿ. ನಾವು ಇವತ್ತು ಈ 100ನೇ ಮಹಾ ಮಾಡಿರೋದು ಸುವರ್ಣ ಬರಬೇಕಾಯ್ತದೆ. ಬೆಂಗಳೂರು ಇತಿಹಾಸ ಈ ತರ ಮಾಡಿಲ್ಲ. 100ನೇ ಕಾರ್ಯಕ್ರಮ ಒಂದು ದಾಖಲೆ. ಇದು ವರ್ಷ ಮಾತ್ರ ಬಸ್ಸೇಜ್ ಅಂತ ಮಾತ್ರ ಅಷ್ಟೇ, ಇನ್ನೇನು. ಅದರಿಂದ ನಾವು ನಿಮ್ಮ ಮನೆಯಲ್ಲಿ ಒಂದು ಮಹಾಮಾರಿ ಕಾರ್ಯಕ್ರಮ ಮಾಡಿ ನಿಮ್ಮೆಲ್ಲ ಒಂದು ಪರಮ ಆನಂದ ಸಿಕ್ಕಲು ಹೇಳಿ, ಹಾಗೂ ನಮ್ಮ ಮಹಾಮನೆಯ ಗೌರವಾಧ್ಯಕ್ಷರಾದ ಚಮಸವರು ಬಹಳ ನುಡಿದಿದ್ದಾರೆ. ಅವ್ರಿಗೂ ಶರಣಾರ್ಥಿಗಳು. ಈಗ ಆ ಸರ್ವಮಂಗಳವರು ಹಾಗೂ ಸ್ವಾಮೀಜಿಯವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸ್ವಾಸ್ಥ್ಯಗಳಿಗೆ ಸಾಮಾನ್ಯ ಒಂದು ಬೆಟ್ಟದ ಮೇಲೆ ಮನೆ ಮಾಡಿ ಹಂಗ ಅಷ್ಟು ಉದ್ದವಾಗಿ ಮಾಡಿದ್ದಾರೆ. ಹಾಗೂ ಶರಣಾರ್ಥಿಗಳು. ಈಗ ನಾವು ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ನೀಡಿದ್ದೀವಿ.
ಹೆಣ್ಣುಮಕ್ಕಳಿಗೂ ಪುಟಾಣಿ ಮಕ್ಕಳಿಗೂ ನಮ್ಮ ಶಿವಕುಮಾರಿಗೂ ಭಕ್ತಿಯಿಂದ ಆಗ ನಮ್ಮ ಪಬ್ಲಿಕ್ ನ್ಯೂಸ್ ಅವ್ರಿಗೂ ಸಹ ನಮ್ಮ ಅವರಿಗೆ ತುಂಬ ಶರಣಾರ್ಥಿಗಳು. ಈಗ ನಮ್ಮ ಹೊಸ ಧರ್ಮಕ್ಕೆ ಕೇಂದ್ರ ವತಿಯಾದ ಸಹ ಕಾರ್ಯದರ್ಶಿ ಶಿವಕುಮಾರ್ ನಂದ ಅವರಿಗೆ ಒಂದು ಗೌರವ ಪ್ರಶಸ್ತಿಗಳಿಂದ ಮತ್ತು ನಮ್ಮ ಬಾಬಾ ಟೆಂಪಲ್ ಬಾಬಾ ಮತ್ತು ಗಂಗಾಧರೇಶ್ವರ ಅಲ್ಲಿ ವಾಲಂಟಿಯರ್ ವರ್ಕ್ ಮಾಡ್ತೀವಿ. ಮತ್ತು ನಮ್ಮದು ಆರ್ ಟಿ ನಗರಲ್ಲಿ ವಿಶ್ವವೀರ ಸೇವಾ ಸಂಸ್ಥೆ ಇದೆ. ಅದನ್ನು ವಿಜಯಕುಮಾರ್ ಅಂತ ದಂಪತಿಗಳು ನಡೆಸ್ಕೊಂಡು ಹೋಗ್ತಾರೆ. ಅವ್ರ ಕಾಲವಾದ ನಂತರ ಈ ಕರೋನಾ ಟೈಮಲ್ಲಿ ನಿಂತೋಗಿತ್ತು. ಈಗ ಒಂದು ಬಸವ ಜಯಂತಿಯಿಂದ ಅದನ್ನು ಮತ್ತೆ ಶುರು ಮಾಡಿದ್ದೀವಿ. ವಾರಕ್ಕೊಂದು ದಿನ ಸೇರ್ತೀವಿ, ಒಂದು ಗಂಟೆ ಟೈಮ್ ಸತ್ಸಂಗ ಮಾಡ್ತೀವಿ. ಜನಗಳೆಲ್ಲ ಹಾಡೋದು ಶ್ರೀಮತಿ ಪ್ರೇಮವನ್ನು ಒಳ್ಳೆಯ ಅನುಭವ ನೀಡಿದ್ದಾರೆ. ಅವರಿಗೆ ಭಾಳ ಶಾಸ್ತ್ರ ಮಹಾಮಾರಿ ಅಂದರೆ ಪ್ರತಿ ವರ್ಷ ಬನ್ನಿ ಫೆಬ್ರವರಿಗೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಈಗ ನಾವೆಲ್ಲ ಒಂದು ಧರ್ಮವನ್ನು ಸಂಘಟನೆ ಮಾಡಿದ್ದೀವಿ. ಅಷ್ಟೇ ತಾನ ಕೊಟ್ಟವರೇ ಬಸವಣ್ಣ ಅದರಲ್ಲಿ ಸಿದ್ದರಾಮಯ್ಯ ಅವರೇ ಯಾರು ಸೊಲ್ಲಾಪುರದಲ್ಲಿ ಇಂದು ಒಂದು ಲೋಕ ಕೈಯೊಳಗಡೆ ತಾಮಡಿ ಹೆಣ್ಣು ತನ್ನ ತಲೆ ನೀಡಿತು, ತಾಮಡಿ ಹೆಣ್ಣು ತನ್ನ ತೊಡೆ ನೀಡಿತು, ತಾಮಡಿ ಹೆಣ್ಣು ಬ್ರಹ್ಮನ ನಾಲ್ಗೆ ನೀಡಿತು, ತಾಮಡಿ ಹೆಣ್ಣು ನಾಡು ಎದಿ ನೀಡಿತು. ಇದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಷಿಸಿಯಾರ ಹೆಣ್ಣು ಪತ್ತೆ ಕಟ್ಟಿದ್ದ ಮಲ್ಲಿಕಾರ್ಜುನ. ಅದು ಸೋಲಾಪುರ ಸಿದ್ದರಾಮೇಶ್ವರರು ಸೋಲಾಪುರವರು ಅವರು ಗುಡಿ ಎಲ್ಲ ಕಟ್ಟಿದ್ರು. ಅಲಾಮಾಪುರವನ್ನು ಕಟ್ಕೊಂಡು ಅನುಭವ ಮಂಟಪದಲ್ಲಿ ದೇಶ ಕೊಟ್ಟರು. ಅವ್ರು ನೋಡ್ಕೊಂಡು ಅಲಾಮಾಪುರ ಎಲ್ಲ ಓದೋರು. ಆಗ ಅವರು ಹಿಂಗ್ಯಾಕೆ ಅಂದರು, ನಮ್ಮ ಧರ್ಮ ಅಂದರೆ ನಾವು ಪರಮ ಜ್ಯೋತಿನಿಗೆ, ನಾವೇ ಪರಮಾತ್ಮ. ನೋಡಿ ಹೆಂಗೆ ಹೇಳ್ತಿದ್ರಿ, ನೋಡುವುದು ಮಾಡುವುದು ಕೊಡುವುದು. ನಮ್ಮಲ್ಲಿ ನಾವೇ ಪರಮಾತ್ಮ ಆಗೋದು. ವಿಭೂತಿ ಅಂದರೆ ಪರಮ ಜ್ಯೋತಿ. ಆ ವಿಭೂತಿ ಬಗ್ಗೆ ಯಾರೋ ಚರ್ಮಸ್ತು ನೋಡೋರು, ಅಯ್ಯನಿಗೆ ವಿಭೂತಿ ಅಯ್ಯನಿಗೆ ವಿಭೂತಿ ಕುಲದೇವ, ಅಯ್ಯನಿಗೆ ವಿಭೂತಿಯ ಸರ್ವ ಕಾರಣ, ಅಯ್ಯನಿಗೆ ವಿಭೂತಿಯ ಸರ್ವಕೀರ್ತಿ, ಅಯ್ಯ ಭೂತ ಚಂದ್ರ ಸಂಗಮ ದೇವ, ಶ್ರೀ ಮಹಾಬಸ್ಯ ಪರಮ ಜ್ಯೋತಿ ನಿವಾಸಿದರ, ಅಯ್ಯನಿಗೆ ವಿಭೂತಿಯ ಸರ್ವ ಸಾಧನವಯ್ಯ. ಮಲೆ ಮಾಡಿ ಬರ್ರಿ ವಿಭೂತಿ ತಂದ್ಕೊಡ ಸಾಧ್ಯ ಕಂಡ ಹೋಗ್ತಾರೆ. ಕೈ ಮುಗಿವಾದ ಒಂದೊಂದೇ ಐಟಮ್ಸ್ ಎಷ್ಟೊಂದು ಎಲ್ಲ ಶರಣಭಕ್ತರಿಗೆ ನಮ್ಮ ನೂರು ಮಹಾಮಾನ್ಯ ಪರವಾಗಿ ಭಕ್ತಿಯಿಂದ ಶರಣಾರ್ಥಿಗಳು. ಏಳನೇ ಪೀಠದ ಕಾಪಣಿ ಮಠ ಕೇವಳ ತಾಲೂಕು ಸ್ವಾತ ಸಿದ್ಧಿ ಚಂದ್ರ ಮಹಾಸ್ವಾಮಿಗಳವರು ದಿವ್ಯ ವಹಿಸಿಕೊಂಡು ನಡೆಸಿಕೊಳ್ಳಬೇಕೆಂದು ನೂರು ಮನೆ ಮಹಾಮನೆ ಮೊದಲ ಭಕ್ತಿಯ ಪರವಾಗಿ ಈ ನಾಗರ ಭಕ್ತ ಪರವಾಗಿ ಅವರ ದಿವ್ಯ ಪಾದಗಳಿಗೂ ಶರಣಾರ್ಥಿಗಳು. ನಮ್ಮ ಮಂಡ್ಯ ಜಿಲ್ಲೆಯ ಕಿರೋಳ ಗ್ರಾಮದ ಅವರು ಬಹಳ ಒಂದು ಸೇವೆ ಮಾಡಿದ್ದಾರೆ, ಸಮಾಜ ಸೇವೆ ಅದ್ಭುತ. ಅವರು ಈ ನೋವಿನ ಕಾರ್ಯಕ್ರಮಕ್ಕೆ ನಾವು ಆಹ್ವಾನದ ದೊಡ್ಡ ಭಕ್ತಿಯಿಂದ ಅವರ ಅಧ್ಯಕ್ಷ ವಹಿಸಿಕೊಂಡಿದ್ದಾರೆ. ಮಲ್ಲಿಕಾಸ್ವಾಮಿ ಅವರಿಗೆ ಶರಣಾರ್ಥಿಗಳು. ಹಾಗೂ ಒಬ್ಬ ಹೆಣ್ಣು ಮೇಲೆ ಈ ನಮ್ಮ ನಗರದಲ್ಲಿ ಒಳ್ಳೆಯ ಸೇವೆ ಸಂಘಟನೆ ಸೇವೆ ಮಾಡ್ತಿದ್ದಾರೆ, ಒಂದು ಚಿಂತನೆ ಕೊಡ್ತಿದ್ದಾರೆ.
ನಮ್ಮ ಶ್ರೀಮತಿ ಶರಣೆ ಹರಿಸ್ವಾಮಿ ಔಕ್ಷ ಶರಣಶರಣಾರ್ಥಿಗಳು ಬರೋಣ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ಮಂಜುನಾಥವರು, ಗಂಗಮ್ಮ, ಗೌರಮ್ಮ, ಮಂಗಳಗೌರಮ್ಮ, ರಾಘವೇಂದ್ರ, ಶಿಲ್ಪಾಶ್ರೀ, ಮಹೇಶ, ನಂದ, ಕುಮಾರ, ಶೋಭಾ, ವಿನಯ, ಸಹಾನ, ನಳಿನಿ, ಇನ್ನು ಮುಂಚೆದವರು ಹಾಗೂ ಶಿವಕುಮಾರ್ ಅವರು ಸಹ ಭಕ್ತಿಯಿಂದ ಶ್ವಾಸವಾಗಿ ವಹಿಸುತ್ತೇವೆ. ನಾವು ಮೊದಲು ಇಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ದು ಗುರು ಪೂರ್ಣಿಮೆ ಅಂತ. ಈ ಸಲ ನಾವು ಬೆಂಗಳೂರು ಮಾಡಿದ್ದು. ಇದೇ ಸಲ ನಮ್ಮ ಗೌರವ ಅಧ್ಯಕ್ಷರು ಶರಣರಾದ ಚನ್ನಬಸವೇಶ್ವರರು ಅವರ ಶ್ರೀಮತಿ ಶರಣರಾದ ಬಸವಮಂಗಳವರು ಅವರಿಗೆ ನಾವು ಇವರಿಗೆ ನಮ್ಮ ಬಸವನ ಕೇಂದ್ರ ಸನ್ಮಾನ ಮಾಡಬೇಕಂತ ನಾವೇ ಗೊತ್ತು ಮಾಡಿದ್ದಕ್ಕೆ ಇವರಿಗೆ ಸನ್ಮಾನ ಮಾಡ್ತೇವೆ. ಆದ್ದರಿಂದ ಭಾಳ ಅಪಾರ ಸಮಾಜದಲ್ಲಿ ಒಂದು ಹಾಗೂ ಗುರು ಕನ್ನ ಭಾಳ ಶರಣರು ಅವರು ಓದಿ ಸುಮಾರು 3 ವರ್ಷದಿಂದ ಬಂದಿದ್ದೀವಿ. ಅವರು ಶರಣ ಮಗ ತಗೊಂಡರು ಅವರು ಸಹ ಅದು ಶಿವನದು ಸನ್ಮಾನ ಕೊಡಬೇಕಿತ್ತು. ನಾವು ನಿಮ್ಮ ಸಮ್ಮುಖದಲ್ಲಿ ನಾವು ತಿಳಿಸಿ ಎಲ್ಲ ಶರಣಾರ್ಥಿಗಳು ಅಕ್ಕ ತಂಗಿ ಸಾನಾಥ್ಗೆ ತಮಿಳ್ನಾಡು ಸಕ ಜ್ಞಾನ ಇಲ್ಲದವನಿಗೆ ಆಚಾರವಿಲ್ಲ, ಆಚಾರ ಇಲ್ಲದವನಿಗೆ ಭಕ್ತಿ ಇಲ್ಲ, ಭಕ್ತಿ ಇಲ್ಲದವನಿಗೆ ವಿರಕ್ತಿ ಇಲ್ಲ, ವಿರಕ್ತಿ ಇಲ್ಲದವನಿಗೆ ಮುಕ್ತಿ ಇಲ್ಲ. ಇದು ಕಾರಣ ಜ್ಞಾನ, ವಿಚಾರ, ಭಕ್ತಿ, ವಿರಕ್ತಿ ಬಿಡುವವನಿಗೆ ಮುಕ್ತಿ ಉಂಟು. ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಅಂದ್ರೆ ಈ ವಚನದ ಅರ್ಥ ಏನಪ್ಪ ಅಂದ್ರೆ ಜ್ಞಾನ ಅದು ನಮ್ಮಲ್ಲಿ ಜ್ಞಾನನೇ ಇಲ್ಲ ಅಂತಂದ್ರೆ ಒಳ್ಳೆ ಮಾರ್ಗದಲ್ಲಿ ಹೋಗ ಸಾಧ್ಯ ಆಗುತ್ತೆ. ಹಾಗಾಗಿ ಜ್ಞಾನ ಇರಬೇಕು. ಜ್ಞಾನ ಇಲ್ಲದವನಿಗೆ ಆಚಾರ ಇಲ್ಲ. ಜ್ಞಾನನೇ ಇಲ್ಲ ಅಂದ್ಮೇಲೆ ಆಚಾರ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಒಂದು ಸಂಸ್ಕಾರ ಈಗ ಬಂದು ಭಾಳ ಭಯ ಭಕ್ತಿಯಿಂದ ವಿನಯದಿಂದ ಗುರುವನ್ನ ಯಾವ ರೀತಿ ಅಂದ್ರೆ ಆ ಸಂಸ್ಕಾರ, ಅದಕ್ಕೆ ಆಚಾರ ಅಂದ್ರೆ ಅದು ಆಚಾರನ ಗುರುಗಳು ಬಂದು ಯಾವ ರೀತಿ ಅವರಿಗೆ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ಎಲ್ಲ ಮಕ್ಕಳು ನಿಮ್ಮ ಮನೆ ಮಂದಿ ಎಲ್ಲ ಬಂದು ನಮ್ಮ ಬಂದ ತಕ್ಷಣ ಇರಿಸ್ಕೊಂಡು ನಮ್ಮ ಪಾದ ಪೂಜೆಯನ್ನು ಮಾಡಿ ಕರ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಆಚಾರವಿಲ್ಲದವನಿಗೆ ಭಕ್ತಿ ಇಲ್ಲ. ಆಚರಣೆ ಇಲ್ಲ ಅಂತಂದ್ಮೇಲೆ ಆ ಭಕ್ತಿ ಭಾವ ಅಂತಕ್ಕಂಥದ್ದು ಆ ಆತ್ಮದಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ. ಭಕ್ತಿ ಇಲ್ಲದವನಿಗೆ ವಿರಕ್ತಿನೇ ಇಲ್ಲ. ಭಕ್ತಿನೇ ಇಲ್ಲ ಅಂದಮೇಲೆ ವಿರಕ್ತಿ ಹಿರಿಯರು ಅಂತಂದ್ಮೇಲೆ ಅವನಿಗೆ ಏನು ಪ್ರಯೋಜನ. ಹಾಗಾಗಿ ಅಂಥವನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮಾತನ್ನ ಈ ಸಂದರ್ಭಗಳಲ್ಲಿ ವಚನ ಮೂಲಕವಾಗಿ ಅವರು ನಮಗೆ ತಿಳಿಸ್ತಾರೆ. ಅದಕ್ಕೆ ಜ್ಞಾನ, ವಿಚಾರ, ಭಕ್ತಿ, ವಿರಕ್ತಿ ಇರುವವನಿಗೆ ಮುಕ್ತಿ. ಅಂದ್ರೆ ಏನು ನಾವು ಆಚಾರಗಳನ್ನು ನಾವು ಪಾಲನೆ ಮಾಡ್ಕೊಂಡು ಬಂದ್ರೆ ಮಾತ ಮೂಡಲ ಸಂಗಮ ದೇವ ನೀನು
ಒಳಗ ನೀನಲ್ಲದೆ ಮತ್ತಾರೋ ಇಲ್ಲವಯ್ಯ ಕೂಡಲ ಸಂಗಮ ದೇವ ಚೇರ್ ಕೊಡು ಕೊಡು ಏನಾಗ ಯೂಟ್ಯೂಬರ್ ಲೇಟ್ ಆಗೋಯ್ತು. ಮತ್ತು ನಮ್ಮದು ಆರ್ ಟಿ ನಗರದಲ್ಲಿ ಅದನ್ನು ವಿಜಯಕುಮಾರ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಆಚಾರವೇ ವೃತ್ತಿಯ ಮೇಲೆ ವಿಚಾರವಾದ ಚಿತ್ರವನ್ನು ಚಿತ್ರಿಸಿ ಜ್ಞಾನ ಎಂಬ ತಲೆಗೊಳಿಸಿ ಅನುಭವ ಎಂಬ ಮಂಟಪವನ್ನು ಕಟ್ಟಿ ಶರಣರ ಕುರಿತು ನೇತ್ರದಲ್ಲಿ ನಯವತ್ತಯ್ಯ ಆಚಾರವೇ ವಿಚಾರದೊಳಗಡೆಗೆ ವಿಚಾರದೊಳಗಡೆಗೆ ಅನುಭವ ಅಂದರೆ ಮಹಾತ್ಮರ ಅನುಭವಗಳು ಅಂದರೆ ಎಂಥ ಅದ್ಭುತ ಅಂದರೆ ಅವ್ರು ಮಾತಾಡಿದ್ರು ಸಾಕು ವಚನಾಮೃತವಾಗಿ ಅವು ಮಾರ್ಪಟ್ಟವಾಗಿತ್ತು. ಒಂದು ನುಡಿಗಳು ವ್ಯತ್ಯಸ್ತ ನುಡಿಗಳು ಅಂದರೆ ಅವರನ್ನು ಬಹಳ ಧಾರ್ಮಿಕವಾಗಿ ಜನರಿಗೆ ಒಳ್ಳೆಯ ವಿಚಾರವಂತರಾಗಿ ಒಂದು ಜ್ಞಾನವನ್ನು ಹಂಚುತ್ತಾ ಇದ್ದಾರೆ. ಹಾಗಾಗಿ ಅಂಥ ಒಂದು ಈ ಮಹಾಮನೆ ಕಾರ್ಯಕ್ರಮ ಮೂರನೇ ಮಹಾಮನೆ ಕಾರ್ಯಕ್ರಮ ಅಂತೇಳಿ ಬಸವಣ್ಣನವರ ಕೇಂದ್ರದ ಟ್ರಸ್ಟ್ ನಿಂತು ನಮ್ಮ ಸಿದ್ದಲಿಂಗೇಶ್ವರ ಸ್ವಾಮಿ ಮಠಕ್ಕೂ ಬಂದಿದ್ದು ಜಂಪಿಟ್ಟು ಬಸವ ಧರ್ಮ ಕೇಂದ್ರ ಚಾರಿಟೇಬಲ್ ಟ್ರಸ್ಟ್ ನಾಗರಬಾವಿ. ಹಾಗಾಗಿ ಇದು ಕೂಡ ಅವರಿಗೆ ಒಂದು ಮಾರ್ಗದರ್ಶನವನ್ನು ಯಾವ ರೀತಿ ನಾವು ಮಾರ್ಗದರ್ಶನದಲ್ಲಿ ಸಾರ್ವಜನಿಕವಾಗಿ ನಾವು ಯಾವ ರೀತಿ ನಡ್ಕೋಬೇಕು, ಸಾರ್ವಜನಿಕ ಕಾರ್ಯಕ್ರಮಗಳೊಳಗಡೆ ನಾವು ಯಾವ ರೀತಿಯ ಸಮಯ ನೋಡಿ ನಾವು ಅದನ್ನು ಫಾಲೋ ಮಾಡಬೇಕು. ಹಾಗಾಗಿ ಮಕ್ಕಳಿಗೆ ನಾವು ಸಂಸ್ಕಾರ ಮುಖ್ಯ, ವಿದ್ಯೆ ಎಲ್ಲ ಏನಾಗಿದೆ ಎಲ್ಲ ವಿದ್ಯೆ ಕಲಿಸ್ಬೇಕು, ವಿದ್ಯೆ ಕಲಿಸ್ಬೇಕು. ಈಗ ಒಂದು ಸಣ್ಣದಾಗಿ ವಿಚಾರ ಹೇಳೋದಾದ್ರೆ ನಮ್ಮ ಅನುಭವ ಒಂದು ತಂದೆ ತಾಯಿಗಳು ಹಚ್ಚಿಕೊಂಡಿರ್ತಕ್ಕಂಥ ಕಷ್ಟಗಳನ್ನು ಅವ್ರು ಹೀಗೆ ತುಂಬ ಬಡತನ ಜೀವನದಲ್ಲಿ ಬಂದಿರ್ತಾರೆ. ಕಲಿಸ್ಬೇಕಂತೇಳಿ ಎಲ್ಲ ಮಕ್ಕಳು ಕಲಿಯೋದು ಅಭಿಲಾಷೆ. ವಿದ್ಯೆ ಕಲಿಸ್ಬಾರ್ದು ಅಂತಲ್ಲ, ಕಲಿಸ್ಬೇಕು. ಉದ್ಯೋಗ ನೋಡಿ ನಾವು ಕಲಿಸ್ಬಾರ್ದು, ಪಾಠ ಕಲಿಸ್ಬೇಕು. ವ್ಯವಹಾರಿಕ ಒಳಗೆ ಜ್ಞಾನವನ್ನು ಕಲಿಬೇಕು. ಆ ಜ್ಞಾನ ಮಾತ್ರ ಯಾವ ರೀತಿ ಇರ್ಬೇಕಂದ್ರೆ ಅವರು ಸಂಸ್ಕಾರದ ಜೊತೆ ಇದ್ದರೆ ಜ್ಞಾನ ತಾನಾಗಿ ಆಟೋಮೆಟಿಕ್ ಮಕ್ಕಳನ್ನ ಗಮನಿಸ್ಬೇಕು. ನಾವು ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಅದ್ಭುತವನ್ನು ತಗೋಬೇಕು, ಮಕ್ಕಳ ಆಕ್ಟಿವಿಟಿಯನ್ನು ಗಮನಿಸಬೇಕು. ಆ ಆಕ್ಟಿವಿಟಿಯನ್ನು ಗಮನಿಸಿ ಅವರ ಒಂದು ಮಾರ್ಗದಲ್ಲೇ ಹೋಗ್ಬೇಕು ನಾವು. ಅವಾಗ ಮಕ್ಕಳು ಉನ್ನತವಾಗಿ ಸಮಾಜವನ್ನು ಕಟ್ಟುವಂಥ ಕೆಲಸ ಲಕ್ಷಾಂತರ ರೂಪಾಯಿ ಕೊಟ್ಟು ಎಲ್ಲೋ ಸೇರಿಸ್ತಾರೆ. ತಂದೆ ತಾಯಿಗಳ ಪ್ರೀತಿ ಸಿಗಲ್ಲ, ತಂದೆ ತಾಯಿಗಳ ಇದು ಸಿಗಲ್ಲ, ಅವರ ಅನುಭವಗಳು ಸಿಗಲ್ಲ, ಅವರ ನೋವುಗಳು ಸಿಗಲ್ಲ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಬದುಕಿ ಬಾಳಬೇಕು. ಏನು ಹಾಕಿಕೊಟ್ಟಿದ್ದಾರೆ ಎಲ್ಲರೂ ಕುಟುಂಬ ಪರಿವಾರತರಾಗಿ ಸಮರ್ಥವಾಗಿ ಎಲ್ಲರೂ ಬಾಳಿ ಬದುಕಬೇಕು. ಹಾಗಾಗಿ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ಈ ಮನೆಯ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತ ಎಲ್ಲರಿಗೂ ಕೂಡ ಕೊಟ್ಟು ಕಾಪಾಡಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ ಎಲ್ಲರಿಗೂ ಕೂಡ ಶುಭ ಉಂಟಾಗಲಿ. ಸಂಸಾರ
ಓ ಕಲಿಕೆ ಉತ್ಕರ್ಷ್ ಆಫ್ ಐದು ಹ್ಯಾಂಡ್ ಬಿಲ್ ಆಫ್ ಬರೋಣ ಕೊಡೋ ಹೋಗಿ ಸಾನು ಕರಿಬೇಕಪ್ಪ ಬನ್ನಿ ಬರೋರಿ ಹೋಗ್ರಿ ನೀವು ಆದ್ಮೇಲೆ ಅವರು ಅಲ್ಲಿದೆ ಇನ್ನೇ ಸ್ವಾಮಿಗಳಿಗೆ ಹಂಗೆ ಬೇಡ ಬಿಡಿ ಅವ್ರಿಗೆ ಬೇಡ ಮುಂದಿನ ನಾನಾ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ